Welcome back everyone. ನಿನ್ನೆದು ಟೆಸ್ಟ್ ನಿನ್ನೆ ಡೇಟ್ 11/10/2020 KPWD ಟೆಸ್ಟ್ 1 ಕಂಡಕ್ಟ್ ಮಾಡಿತ್ತು. ಗೂಗಲಲ್ಲಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿತ್ತು. ಇದರದ್ದು the question paper was out of 40 ಗೆ question paper ಇತ್ತು. ಈ ವಿಡಿಯೋದಲ್ಲಿ ಡೈರೆಕ್ಟ್ಲಿ ಐ ವಿಲ್ ಗೋ ಟು ದ ಆನ್ಸರ್ಸ್ ಬಿಕಾಸ್ ದ ಎಕ್ಸ್ಪ್ಲನೇಷನ್ ಆಫ್ ದ ಕಾನ್ಸೆಪ್ಟ್ ಅದನ್ನು ನಾವು ಆಲ್ರೆಡಿ ಶೇರ್ ಮಾಡಿದ್ದೀವಿ. ಆಮೇಲೆ ಅಪ್ಟಿಟ್ಯೂಡ್ ಕ್ವಶನ್ಸಿಗೆ ನಾವು ಆನ್ವರ್ಡ್ಸ್ ಅಥವಾ ಟುಡೇ ಆನ್ವರ್ಡ್ಸ್ ವಿ ವಿಲ್ ಸ್ಟಾರ್ಟ್ ದ ವಿಡಿಯೋ ಇನ್ ಕನ್ನಡ. ಹೌದಾ? ಹಂಗಾಗಿ ಅಪ್ಟಿಟ್ಯೂಡ್ ವಿಡಿಯೋಸು ಅದರದ್ದು ಎಕ್ಸ್ಪ್ಲನೇಷನ್ ಅದರದ್ದು ಇಂಟ್ರೊಡಕ್ಷನ್ ಎಲ್ಲ ಅಪ್ಟಿಟ್ಯೂಡ್ ಒಳಗಳನ್ನು ಈ ವಿಡಿಯೋದಲ್ಲಿ ಸ್ಟಿಕ್ ಟು ದ ಸೊಲ್ಯೂಷನ್. ಓಕೆ, those who know the concept they can directly understand what I am explaining. Those who ಯಾರಿಗೂ ಗೊತ್ತೇ ಇಲ್ಲ, ನಾಟ್ ಎಟ್ ಆಲ್ ನೋನ್, ಅವ್ರಿಗೆ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತಂತ ಅನಿಸ್ಬೋದು. ಓಕೆ, ಅದ್ರ ಸಲುವಾಗಿ ಸೀರಿಯಸ್ ಪ್ರಿಪರೇಷನ್ ಇಸ್ ಮಸ್ಟ್ ಫಾರ್ ದ KPSCAE. ಓಕೆ, ಪಿಕ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ 4 statements. On the plane which carries maximum normal stress, the shear stress is 0. ಓಕೆ, ಫಾರ್ ದಿಸ್ ಒಂದು ಟೇಬಲ್ ಕೊಟ್ಟಿದ್ದೆ ನಾ, ಏನಂದ್ರೆ ಥೀಟಾ ಪ್ಲಸ್ ಸಿಗ್ಮಾ ಮತ್ತು ಟೋದು ಒಂದು ಟೇಬಲ್ ಕೊಟ್ಟಿದ್ದೆ. ಇದರಲ್ಲಿ ವಿಶ್ವದ 8 ಅದ್ಭುತಗಳು ಅಂತ ಹೇಳಿದ್ದೆ. ಆ 8 ಅದ್ಭುತಗಳೊಳಗಡೆ 4 ಅದ್ಭುತಗಳನ್ನು ಇಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋಣ. ಆನ್ ದ ಪ್ಲೇನ್ ವಿಚ್ ಕ್ಯಾರೀಸ್ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್, ಅಂದರೆ ಎಲ್ಲಿ ನಾರ್ಮಲ್ ಸ್ಟ್ರೆಸ್ ಜಾಸ್ತಿ ಇರ್ತೈತಲ್ಲ, ಆನ್ ದ ಪ್ಲೇನ್ ವಿಚ್ ಕ್ಯಾರೀಸ್ ಅನ್ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ವೇರ್ ಶಿಯರ್ ಸ್ಟ್ರೆಸ್ ಇಸ್ 0. ಎಸ್, ಇದಿತ್ತು ನಮ್ಮ ಟೇಬಲಲ್ಲಿ. ದೇರ್ ಫೋರ್ ದಿಸ್ ಇಸ್ ರೈಟ್. ಪ್ರಿನ್ಸಿಪಲ್ ಪ್ಲೇನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಹೌದು, ಇಲ್ಲಿ ಥೀಟಾ P1 ಇತ್ತಂದರೆ ಥೀಟಾ P2 ಇಲ್ಲಿರ್ತದ, ಇವೆರಡು ಪರ್ಪೆಂಡಿಕ್ಯುಲರ್ ಟೀಚರ್. ದೇರ್ ಫೋರ್ ಕರೆಕ್ಟ್. ಆನ್ ದ ಪ್ಲೇನ್ ವಿಚ್ ಕ್ಯಾರೀಸ್ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ನಾರ್ಮಲ್ ಸ್ಟ್ರೆಸ್ ಇಸ್ 0. ಆನ್ ದ ಪ್ಲೇನ್ ಅಂತಂದರೆ ಯಾವುದೋ ಒಂದು ಥೀಟಾದೊಳಗಡೆ ಟೋ ಏನಾದರೂ ಮ್ಯಾಕ್ಸಿಮಮ್ ಇತ್ತಂದ್ರೆ ಈ ಕಡೆ ಕರೆಸ್ಪಾಂಡಿಂಗ್ 0 ಇರುತ್ತಂತ ಇವ್ರು ಹೇಳಕತ್ತಾರ. ದೇರ್ ಫೋರ್ ದಿಸ್ ಇಸ್ ರಾಂಗ್ ಬಿಕಾಸ್ ಇಲ್ಲಿ ಎಷ್ಟಿರ್ತೈತಿ, ದಿಸ್ ಇಸ್ ಆವರೇಜ್ ಆಫ್ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಇರ್ತದೆ. ದೇರ್ ಫೋರ್ ಇಲ್ಲಿ 0 ಇರುತ್ತಂತ ಇವ್ರು ಹೇಳಕತ್ತಾರ. ದೇರ್ ಫೋರ್ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ದ ಪ್ರಿನ್ಸಿಪಲ್ ಸ್ಟ್ರೆಸ್ ಆಕ್ಸಿಸ್ ಆ್ಯಂಡ್ ಪ್ರಿನ್ಸಿಪಲ್ ಸ್ಟ್ರೈನ್ ಆಕ್ಸಿಸ್ coincide for isotropic material. Yes, for isotropic material you have to remember this. Principal stress axis ಮತ್ತು principal strain axis coincide ಆಗಿರ್ತಾವೆ. Therefore this is a completely wrong answer. Therefore this is a correct one. Next, the average salary of the workers in a garage is 8,000. The average salary of the 7 technician is 12,000, and if rest is 6,000, the total number of workers are. Okay, ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಆರ್ ಎಷ್ಟಂತ ಕೇಳಿದ್ದಾರೆ. ಇದು ಪ್ರಾಬ್ಲಮ್ಸನ್ನು ನಾವು ಮಾಡಬೇಕಾದ್ರೆ ಸಮ್ಮದು ಒಂದು ಮೆಥಡ್ ಅದ, ಆವ್ರೇಜಸ್ ಒಳಗಡೆ ಒಂದು ಮೆಥಡ್ ಅದ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ. ಆ ಮೆಥಡ್ ಏನು ಹೇಳ್ತದೆ ಅಂತಂದ್ರೆ, ಇಲ್ಲಿ 2 ಕ್ಯಾಟಗರೀಸ್ ಕೊಟ್ಟಿದ್ದಾರೆ. ಒಂದು ಟೆಕ್ನಿಷಿಯನ್ಸ್, ಇನ್ನೊಂದು ರೆಸ್ಟ್ ವರ್ಕರ್ಸ್. ಓಕೆ, ಇವರು ಟೆಕ್ನಿಷಿಯನ್ಸ್, ಇನ್ನೊಬ್ರು ರೆಸ್ಟ್, ಯಾರಂತ ಗೊತ್ತಿಲ್ಲ. ಇಬ್ರು ಇರೋದ್ರಿಂದ ಇವ್ರದ್ದು ಸಮ್ ಆಫ್ ದ ಸ್ಯಾಲ್ರೀಸ್ ಪ್ಲಸ್ ಇವ್ರದ್ದು ಸಮ್ ಆಫ್ ದ ಸ್ಯಾಲ್ರೀಸ್ ಬಿಕಮ್ಸ್ ಟೋಟಲ್ ಸಮ್ ಆಫ್ ದ ಸ್ಯಾಲ್ರೀಸ್. ಇಲ್ಲಿ ಆವ್ರೇಜ್ ಏನು ಹೇಳಿದಾರೆ ಅಂತಂದ್ರೆ 8,000 ಹೇಳಿದಾರೆ. ಓಕೆ, ಆವ್ರೇಜ್ ಎಷ್ಟು ಹೇಳಿದ್ರ 8,000 ಹೇಳಿದ್ರ. ಹಂಗಾರೆ ಟೋಟಲ್ ಪೀಪಲ್ ಎಷ್ಟು ಹೇಳಿದಾರ, ಎನ್ ಇದಾರ, ಗೊತ್ತಿಲ್ಲ. ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹಂಗಾದ್ರೆ ಇದೇನಾಯ್ತು ಅಂತಂದ್ರೆ ಇದು ಟೋಟಲ್ ಎನ್ ಆಯ್ತು, ಅದೇ ಟೋಟಲ್ ಸ್ಯಾಲ್ರಿ ಆಯ್ತು, ಟೋಟಲ್ ಸಮ್ ಆಯ್ತು. ಓಕೆ, ಹಾಗಾದ್ರೆ 7 ಪೀಪಲ್ದು ಸ್ಯಾಲ್ರಿ ಎಷ್ಟದ, 12,000 ಅದ. 7 ಪೀಪಲ್ದು 12,000 ಆವ್ರೇಜ್ ಅದ. ಅಂದ್ರೆ ಇದೇನಾಯ್ತಿದ್ದು S1 ಆಯ್ತಿದ್ದು. ಹಂಗಾರೆ ಉಳಿದವ್ರು ಎಷ್ಟು ಅಂದ್ರೆ n-7 ಉಳಿದ್ರು. ಅದ್ರೊಳಗೆ ಅವ್ರದ್ದು ಸ್ಯಾಲ್ರಿ ಎಷ್ಟದ ಅಂದ್ರೆ 6,000 ಅದ. ಇದು S2 ಆಯಿತು. ದೇರ್ ಫೋರ್ ಇದು 1000 ಕನ್ಫ್ಯೂಸ್ ಆಗ್ತದೆ ಬರೆಯೋದಕ್ಕೆ, ಅದಕ್ಕೆ ನಾನು ನಂಬರ್ಸ್ ಅಷ್ಟು ಬರಿತೀನಿ. ಓಕೆ, S1 ಒಳಗೆ ಏನು ಬರ್ತದ 7 × 12 ಪ್ಲಸ್ S2 ಒಳಗಡೆ ಬರ್ತದ n-7 × 6 ಈಕ್ವಲ್ ಟು n × 8. ಓಕೆ, ದೇರ್ ಫೋರ್ 8 × 12 ಪ್ಲಸ್ 6n ಮೈನಸ್ 6 × 42 ಈಕ್ವಲ್ ಟು n × 8. ಓಕೆ, n ಅನ್ನು ಈ ಕಡೆ ತೊಗೊಂಡು ಹೋಗೋಣ, 6n ಆ ಕಡೆ ತೊಗೊಂಡೋದ್ರೆ 2n ಆಗ್ತದ. 2n ಈಕ್ವಲ್ ಟು 84 ಮೈನಸ್ 42 ಇಸ್ 42. 2 ಈ ಕಡೆ ಬಂತಂದ್ರೆ n ಈಕ್ವಲ್ ಟು 21. ದೇರ್ ಫೋರ್ ದ ಆನ್ಸರ್ ಈಸ್ 21. ನೆಕ್ಸ್ಟ್, ಆವರೇಜ್ ದ ನಂಬರ್ ಕನ್ಸಿಸ್ಟ್ ಆಫ್ 3 digits whose sum is 10. The middle digit is equal to the sum of the other 2. The number will be increased by 99 if its digits are reversed. The number is ಅಂತ ಕೇಳಿದ್ದಾರೆ. ಇಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಬೈ ಆಪ್ಷನ್ಸ್. ನಾನು ಇಲ್ಲಿ ನಿಮ್ಮ 3 ಮೆಥಡ್ ಹೇಳ್ಕೊಡ್ತೀನಿ. ಒಂದನೇ ಮೆಥಡ್ ಅಂದರೆ ಬೈ ಆಪ್ಷನ್ಸ್ ಮೆಥಡ್.
ಬೈ ಆಪ್ಷನ್ಸ್. ಅವ್ರು ಏನು ಹೇಳಿದ್ರೆ ಅಂತಂದರೆ ದ ಸಮ್ ಆಫ್ ದ 3 ಡಿಜಿಟ್ಸ್ ಎಷ್ಟು 10 ಅಂತ ಹೇಳಿದ್ದಾರೆ. ಫಸ್ಟ್ ಆಪ್ಷನ್ ಒಳಗೆ ನೋಡ್ರಿ 2 + 5 7 7 + 3 10 ರೈಟ್. 2 ಇದು ರೈಟ್. 6 + 4 10 12 ಆಯ್ತು, ಇದು ರಾಂಗ್. 6 + 4 10 10 + 2 12 ಆಯ್ತು, ಇದು ರಾಂಗ್. ದೇರ್ ಫೋರ್ ಆಪ್ಷನ್ಸ್ ಇವೆರಡರೊಳಗೆ ಇದಾವೆ. ಓಕೆನಾ? ಇವು ಎರಡು ಹೆಂಗೆ ಕೊಟ್ಟಿದ್ದಾರೆ ನೋಡಿ, 253 ಕೊಟ್ಟಿದ್ದಾರೆ, 352 ಕೊಟ್ಟಿದ್ದಾರೆ. ದೇರ್ ಫೋರ್ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಸೆಕೆಂಡ್ ಕಂಡೀಷನ್ ದ ಮಿಡಲ್ ಡಿಜಿಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಅದರ್ 2. ಕರೆಕ್ಟ್ ಆಯ್ತಾ? ಇದು 5 ಅದ, 2 + 5 ಕೂಡಿಸಿದ್ರೆ 2 + 3 ಕೂಡಿಸಿದ್ರೆ 5 ಬರ್ತದೆ. ಕರೆಕ್ಟ್ ಅದ. 3 + 2 ಕೂಡಿಸಿದ್ರೆ 5 ಬರ್ತದೆ. ಕರೆಕ್ಟ್ ಅದ. ಅಂದ್ರೆ ಫಸ್ಟ್ ಕಂಡೀಷನ್ನು ಸೆಕೆಂಡ್ ಕಂಡೀಷನ್ನು ಇವು ಎರಡಕ್ಕೂ ಮ್ಯಾಚ್ ಆಗ್ತದೆ. ದ ನಂಬರ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 99 ಇಫ್ ಇಟ್ಸ್ ಡಿಜಿಟ್ಸ್ ಆರ್ ರಿವರ್ಸ್ಡ್ ಅಂತ ಹೇಳಿದಾರೆ. ಓಕೆ, ಇದೊಂದು ಯಾವುದೋ ಒಂದು ನಂಬರ್ ಅದ, ಅದ್ರದ್ದು ಇಲ್ಲೊಂದು ಡಿಜಿಟ್ಸ್ ಅದ. ಈ ಡಿಜಿಟ್ಸ್ ಏನಾದರೂ ರಿವರ್ಸ್ ಮಾಡಿದ್ರ ಫಾರ್ ಎಕ್ಸಾಂಪಲ್ 1 2 3 ಅದ, 3 2 1 ಮಾಡಿದರೆ ಇವೆರಡರದ್ದು ಡಿಫ್ರೆನ್ಸ್ ತಗೊಂಡ್ರ 99 ಬರ್ತದ ಅಂತ ಹೇಳಿದಾರೆ ಅವರು. ಓಕೆನಾ? ಇಲ್ಲಂತ ಆಗ್ತಿಲ್ಲ. ಹೌದಾ? ದ ನಂಬರ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ಅಂತಂದ್ರೆ ಯಾವುದೋ ಒಂದು ನಂಬರ್ ಅದ, ಅಂದ್ರೆ ಸಣ್ಣದದ, ಅದು 253 ಅದ. ಅದನ್ನ ಇನ್ಕ್ರೀಸ್ ಮಾಡಿದ್ರ 99 ಕೂಡಿಸಿದ್ರ ಅದರ್ ಡಿಜಿಟ್ಸ್ ಉಲ್ಟಾ ಆಗ್ತದ ಅಂತ ಹೇಳಿದಾರೆ. ಹೌದಾ? ಇದು +99 ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ. ಇದು +99 ಮಾಡಿದ್ರೆ 9 3 12 2 1 9 5 14 1 15 1 3 ಬಂತಲ್ಲ. 253 352. ದೇರ್ ಫೋರ್ ದಿಸ್ ಬಿಕಮ್ಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಇದು ಏನಪ್ಪಾ ಅಂತಂದ್ರೆ ಇದು ಬೈ ಆಪ್ಷನ್ಸ್ ಮೆಥಡ್. ಓಕೆ, ಈ ಟೈಪ್ ಅಕಸ್ಮಾತಾಗಿ ನೀವು ಬೈ ಸಮ್ ಟೆಕ್ನಿಕಲ್ ಗೌಂಟ್ರಿ ಯಾವ್ದು ಸಮ್ ಜನರಲ್ ಮೆಥಡ್ ಒಳಗೆ ಹೋಗ್ಬೇಕಿತ್ತು ಅಂತಂದ್ರೆ ಔಟ್ ಆಫ್ 0 1 2 3 4 5 6 7 8 9 ಇಷ್ಟು ಡಿಜಿಟ್ಸ್ ಒಳಗಡೆ ಯು ಅರೇಂಜ್ ದೆಮ್ ಇನ್ ಸಚ್ ಎ ಫ್ಯಾಷನ್. ಹೆಂಗ್ ಮಾಡೋದಂದ್ರೆ ಮಿಡಲ್ ಒಂದು ನಂಬರ್ ಇರಬೇಕು, ಇದ್ರದ್ದು ನಂಬರ್ ಈ ಕಡೆಗೆ ಇದ್ರದ್ದು ಸಮ್ ಈ ಕಡೆ ನಂಬರ್ದು ಇರಬೇಕು. ಹಂಗೆ ಫಾರ್ ಎಕ್ಸಾಂಪಲ್ ಮಾಡಿದ್ವಿ ನಾವು. ಹೆಂಗಂತಂದ್ರೆ 4 ಅದ, 6 ಅದ, 2 ಅದ, 2 ಅದ. 6 + 2 ಬರಲಿಲ್ಲ. 6 ಅದ, 3 ಅದ, 3 ಅದ. 3 + 3 6 ಅದ. ಬಟ್ ಇವಿಷ್ಟು ಕೂಡಿಸಿದ್ರೆ 10 ಆಗ್ತದನ. 6 3 6 12 ಆಗ್ತದೆ. ಹಂಗಾರೆ ಇದು ತಪ್ಪು. ಹಂಗೆ ನೀವು ಹುಡ್ಕೋಂತ ಕುಂದಿರ್ಬೇಕು. ಹಂಗೆ ಹೆಂಗ ಮಿಡಲ್ ನಂಬರು ಈ ನಂಬರು ಮತ್ತು ಈ ನಂಬರ್ದು ಸಮ್ ಇರಬೇಕು, ಪ್ಲಸ್ ಇವಿಷ್ಟು ನಂಬರ್ಸ್ ಕೂಡಿಸಿದ್ರ 10 ಆಗ್ಬೇಕು. ಅಂತ ನಂಬರ್ ಹುಡ್ಕೊಂತ ಕುಂದಿರ್ಬೇಕು. ಓಕೆ, ಅದು ಒಂದು ಮೆಥಡ್. ಎರಡನೇ ಮೆಥಡ್ ಚೆನ್ನಾಗಿರತಕ್ಕಂಥ ಮೆಥಡ್ ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಲೆಟ್ ಅಸ್ ಕನ್ಸಿಡರ್ ಎ ಬಿ ಸಿ ಈಸ್ ಅ ನಂಬರ್, then a plus b plus c is equal to 10 and the b equal to a plus c is a condition. b equal to a plus c is a condition. And another condition is what? The number, ಯಾವುದು ನಂಬರ್ ಅಂತಂದ್ರೆ this is not a number, this is just arrangement of digits. ಇವು 3 digits ನ ಒಂದು ಅರೇಂಜ್ಮೆಂಟ್ ಒಳಗೆ ಮಾಡಿಟ್ಟದ. This is not the number. Therefore the number is what? 100a plus 10b plus c. This is a number. When this number is reversed, what happens? This number is reversed ಅಂದ್ರೆ 100c plus 10b plus a ಆಗ್ತದೆ. When this number is reversed ಏನಾಗ್ತದ ಅಂತಂದ್ರೆ plus 99 ಆಗ್ಬೋದು. ಆಯ್ತಾ? plus 99 ಆಗ್ತದ ಅಂತ ಹೇಳಿದ್ರೆ. ಓಕೆನಾ? ನಾವು ಏನಾಗ್ತದ 100a ಅದ, ಈ ಏನ್ ಈ ಕಡೆ ತೊಗೊಂಬಂದ್ರೆ 99a ಆಗ್ತದ. 10b ಕ್ಯಾನ್ಸಲ್ ಆಗ್ತದ. ಈ 100c ನ ಆ ಕಡೆ ತೊಗೊಂಡೋದ್ರೆ 99c ಆಗ್ತದ, ಪ್ಲಸ್ 99 ಬರ್ತದೆ. ಈಗ 99 ಅವೆಲ್ಲ ಓದುವು ಅಂತಂದ್ರೆ ಹೋದ್ರೆ ಏನಾಗ್ತದ, ಎ ಪ್ಲಸ್ ಸಿ ಅಲ್ಲ, ಎ ಈಕ್ವಲ್ ಟು ಸಿ ಪ್ಲಸ್ 1 ಬರ್ತದೆ. ಓಕೆನಾ? ಈಗ ನೋಡ್ರಿ, ಇದನ್ನ ಆಪ್ಷನ್ಸ್ ಒಳಗೆ ಇವೆರಡು ಅಂತ ಎಲಿಮಿನೇಟ್ ಆಗಿಬಿಟ್ಟಿದಾವ. ಈಗ ಇವೆರಡು ಆಪ್ಷನ್ಸ್ ಒಳಗಡೆ ನೋಡ್ಕೋಬೇಕು. ಎ ಈಕ್ವಲ್ ಟು ಸಿ ಪ್ಲಸ್ 1 ಅಂತೆ. ಹಂಗಾರ ಎ ಈಕ್ವಲ್ ಟು ಸಿ ಪ್ಲಸ್ 1 ಆಗಕ್ಕ ಇದು ಕರೆಕ್ಟ್ ಅದ. ಆಮೇಲೆ ಬಂತು ಅಂತಂದ್ರೆ ಅರ್ಥ ದ ನಂಬರ್ ಬಿಕಮ್ಸ್ 352 ಆಗ್ತದೆ. ಬಟ್ ಅವ್ರು ಇಲ್ಲಿ ಕೇಳಿರೋದು ಏನಂದ್ರೆ ದ ನಂಬರ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 99 ಅಂತ ಹೇಳಿರೋದ್ರಿಂದ ದ ಫಸ್ಟ್ ನಂಬರ್ ವಿಲ್ ಬಿ ಸ್ಮಾಲರ್ ಅಂಡ್ ದ ಸೆಕೆಂಡ್ ನಂಬರ್ ವಿಲ್ ಬಿ ಲಾರ್ಜರ್ ಇರ್ತದೆ. Therefore this option is the correct answer. Next, washing machine is sold in a 4 installment. Each successive installment is 3 times the preceding installment. If the first installment is 300 rupees, then the cost of the washing machine. ಭಾಳ ಈಸಿ ಅದು. 300 rupees ಫಸ್ಟ್ ಇನ್ಸ್ಟಾಲ್ಮೆಂಟ್ ಆದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇದರದ್ದು 3 times 900 rupees, ಇದರದ್ದು 3 times 2700 rupees, ಇದರದ್ದು 3 times 8100 rupees. Therefore the sum is 00
9 1 10 7 3 10 0 1 8 3 10 20 ಆಯಿತು 8 4 12. Therefore 12,000 is the cost. Next, what is the Poisson's ratio of the water? It is already explained, 0.5. The person's net income after paying income tax at the rate of 5 paise in a rupee is 3800 rupees. Then his gross income is ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೆಟ್ ಇನ್ಕಮ್ ಅಂತಂದ್ರೆ ಕೈಯಾಗಿ ಬರ್ತಕ್ಕಂಥ ಅಮೌಂಟ್. ಇಲ್ಲಿ ಟ್ಯಾಕ್ಸ್ ಎಷ್ಟು ಪೇ ಮಾಡ್ತದೆ ಅಂದ್ರೆ 5 ಪೈಸೆ ಪರ್ ರುಪಿ ಅಂತ ಹೇಳಿದ್ರೆ, 1 ರೂಪಾಯಿ ಅಂತಂದ್ರೆ 100 ಪೈಸೆ. ಈ 100 ಪೈಸೆದೊಳಗಡೆ 5 ಪೈಸೆ ಅವ ಏನು ಮಾಡ್ತಾನೆ, ಟ್ಯಾಕ್ಸ್ ಪೇ ಮಾಡ್ತಾನೆ. ಅಂದ್ರೆ ಅವನು ಟ್ಯಾಕ್ಸ್ 5% ಅದು 5% ಟ್ಯಾಕ್ಸ್ ಹೋಗ್ತದೆ. ಅಂದ್ರೆ ಉಳಿತಷ್ಟು 95%. ಈ 95% ಏನು ಬರ್ತದೆ ಅಂತಂದ್ರೆ ಅವ್ನ ಕೈಯಾಗಿ ಬರ್ತದೆ. ಇದಕ್ಕೆ ನೆಟ್ ಅಮೌಂಟ್ ಅಂತ ಅನ್ಬೋದು. ಹಂಗಾದ್ರೆ ಈ ಟೋಟಲ್ ಸ್ಯಾಲ್ರಿನ ಎಕ್ಸ್ ಅಂತ ಕರೆದ್ರೆ 0.95x ಏನೈತಲ್ಲ ಅದು ಅವನ ಕೈಯಾಗಿ ಉಳ್ಕೊಂಡದ. ಹಂಗಾದ್ರೆ ಎಕ್ಸ್ ಈಕ್ವಲ್ ಟು 3800 ಡಿವೈಡೆಡ್ ಬೈ 0.95. ಆನ್ಸರ್ ಎಷ್ಟು ಬರುತ್ತಾ? 4000. ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ಎರಡನೇದು ಏನಂತಂದ್ರೆ ಸ್ವಲ್ಪ ಶಾಣತನ ಯೂಸ್ ಮಾಡಿದ್ರೆ ಅವ್ನ ಕೈಯಾಗ 38,000 ಬರಾಕತ್ತದ ಅಂತಂದ್ರೆ 3800 ಬರಾಕತ್ತದ ಅಂತಂದ್ರೆ ಈ 3800ಗಿಂತ ಇದು ಲೆಸ್ ಅದ, ಇದು ಲೆಸ್ ಅದ, ಇದು ಲೆಸ್ ಅದ. ದೇರ್ ಫೋರ್ ಇವಿಷ್ಟು ಆಪ್ಷನ್ಸ್ ಹೋಗಿ ಇದೊಂದ ಉಳ್ಕೊಂತದ. ಲೆಕ್ಕ ಮಾಡಲಿಲ್ಲ ಅಂದ್ರೆ ನಡೀತದೆ. ನೆಕ್ಸ್ಟ್, ಇಫ್ 9 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 12 ಟೈಮ್ಸ್ ದ ನಂಬರ್ ಈಸ್ ಈಕ್ವಲ್ ಟು 4 ಟೈಮ್ಸ್ ದ ಸ್ಕ್ವೇರ್ ಆಫ್ ದ ನಂಬರ್, ದೆನ್ ದ ನಂಬರ್ ಈಸ್ ಅಂತ ಕೇಳಿದಾರೆ. 9 ಈಸ್ ಸಬ್ಟ್ರಾಕ್ಟೆಡ್ ಫ್ರಾಮ್ ಅಂತಂದ್ರೆ 9 ಅನ್ನ ಫ್ರಾಮ್ ಸಬ್ಜೆಕ್ಟ್ ಇದರೊಳಗೆ 12 ಟೈಮ್ಸ್ ದ ನಂಬರ್ ಅಂತಂದ್ರೆ ಇಫ್ ನಂಬರ್ ಇಸ್ ಎಕ್ಸ್ 12 ಟೈಮ್ಸ್ ದ ನಂಬರ್ ಇಸ್ 12x. ಅದರೊಳಗಡೆ 9 ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಆನ್ಸರ್ ಏನು ಬರ್ತದಂತ ಈಸ್ ಈಕ್ವಲ್ ಟು 4 ಟೈಮ್ಸ್ ದ ಸ್ಕ್ವೇರ್ ಆಫ್ ದ ನಂಬರ್ ಅಂತ. 4 ಟೈಮ್ಸ್ ದ ಸ್ಕ್ವೇರ್ ಆಫ್ ದ ನಂಬರ್ ಅಂತ. ಹಾಗಾದರೆ 4x ಸ್ಕ್ವಯರ್ ಮೈನಸ್ 12x ಪ್ಲಸ್ 9 ಈಕ್ವಲ್ ಟು 0. ಫ್ಯಾಕ್ಟರೈಸೇಷನ್ ಮಾಡೋಣ. 9 36 ಎಕ್ಸ್ ಸ್ಕ್ವಯರ್. ಇಲ್ಲಿ ಏನು ಬರ್ತದ? 12 ಅದ. ಇದು ಎಷ್ಟು? 6 ಬರ್ಬೋದು. 6 ಓಕೆ, ಇದು ಪ್ಲಸ್ ಅದ. ಹಂಗಾರೆ ಇದು ಮೈನಸ್ ಮಾಡಿದರೆ ಮೈನಸ್ ಇದು ಪ್ಲಸ್ ಆಗ್ತದೆ. -12 ಆಗ್ತದೆ. ದೇರ್ ಫೋರ್ 4x ಸ್ಕ್ವಯರ್ ಮೈನಸ್ 6x ಪ್ಲಸ್ 9 ಈಕ್ವಲ್ ಟು 0. ದೆನ್ 2x is taken common. then inside 2x ಒಳಗಡೆ ಎಷ್ಟು? 2x minus 3 ಉಳಿತದ. ಇಲ್ಲಿ -3 is taken common. ಒಳಗಡೆ 2x minus 3 ಉಳಿತದ ಈಕ್ವಲ್ ಟು 0. therefore 2x minus 3 equal to 0 and 2x minus 3 equal to 0. therefore x equal to 3/2. therefore this is the answer. If plus means multiplication, into means subtraction, minus means division, then 3 plus 5 into 6 minus 2. okay, 3 first ಬರೀರಿ. plus means ಏನದ? multiplication. okay, 5 ಅಂತಂದ್ರೆ 5 ಬರೆಯೋಣ. ಇದಕ್ಕೆ ಬ್ರಾಕೆಟ್ ಹಾಕಂತಂದಾರ. ಪ್ಲಸ್ ಇಂಟು ಅಂತಂದ್ರೆ ಏನಂತ ಹೇಳಿದಾರೆ ಇಲ್ಲಿ? ಇಂಟು ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಂತ. ಮೈನಸ್. ಓಕೆ, 6 ಅಂದ್ರೆ 6. ಮೈನಸ್ ಅಂತಂದ್ರೆ ಏನು ಹೇಳಿದ್ರ? ಮೈನಸ್ ಅಂದ್ರೆ ಡಿವಿಷನ್ ಅಂತಂದ್ರೆ ಡಿವಿಷನ್. 2 ಅಂದ್ರೆ 2. ಓಕೆ, ಬ್ರಾಕೆಟ್ಗೆ ಫಸ್ಟ್ ಪ್ರಿಫರೆನ್ಸ್. 5 3 15 ಮೈನಸ್ 6/2 ಅಂದ್ರೆ 3. 15 ಮೈನಸ್ 3 ಅಂದ್ರೆ 12. therefore 12. next, the sum of the digit of the number is 15 and the difference between the tens place digit and the unit place digit is 3. what is the 2-digit number ಅಂತ ಕೇಳಿದ್ದಾರೆ. ಓಕೆ, ನನ್ನ ಹತ್ರ ನಂಬರ್ಸ್ ಎಷ್ಟಿದಾವೆ ಅಂದರೆ 0 1 2 3 4 5 6 7 8 9. ಇಷ್ಟು ನಂಬರ್ಸ್ ಒಳಗಡೆ ನಾನು 2 ಡಿಜಿಟ್ ಒಂದು ನಂಬರ್ ಮಾಡಬೇಕು. ಇವೆರಡರದ್ದು ಡಿಜಿಟನ್ನು ಕೂಡಿಸಿದ್ರೆ 15 ಬರ್ಬೇಕು. ಹಂಗಾರೆ ನೋಡ್ರಿ, 1 + 2 3 ಬರಂಗಿಲ್ಲ ಅಂದರೆ 12 ಬರಂಗಿಲ್ಲ, 13 ಬರಂಗಿಲ್ಲ, 14 ಬರಂಗಿಲ್ಲ, 15 ಬರಂಗಿಲ್ಲ, 16 ಬರಂಗಿಲ್ಲ, 17 ಬರಂಗಿಲ್ಲ, 18 ಬರಂಗಿಲ್ಲ, ಹಂಗೆ 19 ಬರಂಗಿಲ್ಲ. ಯಾಕೆ? 19 ಅಂತಂದ್ರೆ 9 + 1 10 ಆಕೈತಿ. ನಮಗೇನು ಬೇಕು? 15 ಬೇಕು. ಹಾಗಾದ್ರೆ ಚಲೋ ನಂಬರ್ ಯಾವ ಸಿಗ್ತಾವ ಅಂತಂದ್ರೆ ನೀವು ಯೋಚನೆ ಮಾಡಿದ್ರೆ 9ಕ್ಕೆ ಈ ಕಡೆಯಿಂದ ಬರೋಣ. 9ಕ್ಕೆ 6 ಕೂಡಿಸಿದ್ರೆ 15 ಆಗ್ತದ. ಓಕೆ, 9 + 6 96. 9ಕ್ಕೆ 6 ಕೂಡಿಸಿದ್ರೆ 15 ಆಗ್ತದೆ. ಮತ್ತೆ 9ಕ್ಕೆ ಮತ್ತೆ ಏನಾರು ಕೂಡಿಸಿದ್ರೆ 15 ಆಗ್ತದೆ? ಏನು ಕೂಡಿಸಿದ್ರೆ ಆಗಲ್ಲ. 8ಕ್ಕೆ 7 ಕೂಡಿಸಿದ್ರೆ 15 ಆಗ್ತದೆ? ಹೌದು, 8ಕ್ಕೆ 7 ಕೂಡಿಸಿದ್ರೆ 15 ಆಗ್ತದೆ, 87 ಆಗ್ತದೆ. ಮತ್ತೆ ಏನಾರು ಕೂಡಿಸಿದ್ರೆ ಆಗ್ತದೆ 8ಕ್ಕೆ? ಏನೂ ಆಗಲ್ಲ. 7ಕ್ಕೆ ಏನಾದರೂ ಕೂಡಿಸಿದ್ರೆ 15 ಆಗ್ತದೆ? ಎಸ್, 7ಕ್ಕೆ 8 ಕೂಡಿಸಿದ್ರೆ 15 ಆಗ್ತದೆ. 6ಕ್ಕೆ 9 ಕೂಡಿಸಿದ್ರೆ 15 ಆಗ್ತದೆ. ಮತ್ತೆ 5ಕ್ಕೆ ಏನಾರು ಕೂಡಿಸಿದ್ರೆ 15 ಆಗ್ತದೆ? ಆಗಲ್ಲ. 4ಕ್ಕೆ ಏನಾರು ಕೂಡಿಸಿದ್ರೆ ಆಗ್ತದೆ? ಆಗಲ್ಲ. ಇವು ಯಾವಕ್ಕೂ 15 ಸಮ್ ಬರಂಗಿಲ್ಲ. ಅಂದರೆ ನಮ್ಮ 4 ಆಪ್ಷನ್ಸ್ ಇವಲ್ಲ, ಅವು ಕೊಟ್ಟಿಲ್ಲ ಆಪ್ಷನ್ಸ್ ಒಳಗೆ. ಈ 4 ಆಪ್ಷನ್ಸ್ ಒಳಗಡೆ ಮತ್ತೆ ಓದೋದು. ಸಮ್ ಆಫ್ ದ ಡಿಜಿಟ್ ಇಸ್ 15. ಎಸ್, ದೇ ಆರ್ ಆಲ್ ಗಿವಿಂಗ್ ದ 15. ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೆನ್ಸ್ ಪ್ಲೇಸ್ ಅಂದ್ರೆ 9 ಆ್ಯಂಡ್ 6 ಪ್ಲೇಸ್, ಇದು ಯೂನಿಟ್ ಪ್ಲೇಸ್ ಅಂತಂದ್ರೆ 6.
ಅವಾಡ್ರ ದ ಡಿಫರೆನ್ಸ್ 3 ಬರಬೇಕಂತ. 9 minus 6 3 ಬರಕತ್ತೆ. therefore 96 is the correct answer. Next, 25% of the number is subtracted from the second number. Okay, first number na x ಅನ್ನೋಣ, second number na y ಅನ್ನೋಣ. 25% is subtracted from the second number. ಈ second number ಲಿಂದ 0.25 x ಅನ್ನ ಮೈನಸ್ ಮಾಡಿದೆ. ಓಕೆ, the second number reduces to, ಹಿಂಗೆ ಮಾಡೋದ್ರಿಂದ ಸೆಕೆಂಡ್ ನಂಬರ್ ಏನದಲ್ಲ ಅದು 5/6 ಗೆ ರೆಡ್ಯೂಸ್ ಆಗ್ತೈತೆ ಅಂತ. ಓಕೆ, ಮುಗೀತು. ದೆನ್ ವಾಟ್ ಈಸ್ ದ ರೇಷಿಯೋ ಆಫ್ ದ ಸೆಕೆಂಡ್ ನಂಬರ್ ಅಂತ ಕೇಳಿದ್ರೆ, ರೇಷಿಯೋ ಆಫ್ ದ ಫಸ್ಟ್ ಟು ದ ಸೆಕೆಂಡ್ ನಂಬರ್ ಅಂತಂದ್ರೆ x/y ಕೇಳಿದ್ರೆ, ಇಲ್ಲಿ x/y ಸಿಗಂಗಿಲ್ಲ, x ಅನ್ನು ಕಂಡಿಡಕ್ಕೆ ಬರಲ್ಲ, y ನು ಕಂಡಿಡಕ್ಕೆ ಬರಲ್ಲ. ದೇರ್ಫೋರ್ ಏನು ಮಾಡ್ತೀನಿ, ಎಂಟೈರ್ ಇಕ್ವೇಷನ್ ಡಿವೈಡೆಡ್ ಬೈ y ಮಾಡ್ಕೊಂಡಾಗ 1 minus 0.25 x/y equal to 5/6 ಆಗ್ತದೆ. ಇದನ್ನ ಏನಂತ ಬರ್ಕೊಂಡ್ರೆ 1 minus 1/4 ಅಂತ ಬರೆಯೋಣ. ಆಮೇಲೆ ಇದು x/4y ಆಗ್ತೈತಿ. ಸರಿ, ಹಿಂಗೆ ಬೇಡ, ಹಿಂಗಾಯಿತು. ಇದೇನಾಗುತ್ತೆ 1 minus 5/6 equal to 0.25 x/y ಇರಲಿ. ಇದೇನಾಗ್ತದೆ 6 ಈ ಕಡೆ ಬರ್ತದೆ, 6 minus 5 ಅಂದರೆ 1, 1/6 equal to 1/4 x/y ಆಗ್ತದೆ. ಹಂಗಾದ್ರೆ ಏನಾಯ್ತಿದು 4/6 equal to x/y ಆಯ್ತು. 2 2 2 3 therefore 2/3 is the answer. 2/3 ಇದರೊಳಗಿರಲ್ಲ, 2:3 is the correct answer. A person has a 2 parents. ಒಬ್ಬ ಪರ್ಸನ್ ಅದನಂತ, ಅವನಿಗೆ 2 ಪೇರೆಂಟ್ಸ್ ಇದೆ. ಓಕೆ, ಆ್ಯಂಡ್ 4 ಗ್ರ್ಯಾಂಡ್ ಪೇರೆಂಟ್ಸ್, 4 ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ. 8 ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ. 8 ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ, 8 ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಸೋ ಆನ್ ಅಂತ ಹೇಳಿದ್ರೆ, ಅಂದರೆ ಸೋ ಆನ್ ಅಂತಂದ್ರೆ ಇದು ಡಬಲ್ ಆಗಿದೆ, ಇದು ಡಬಲ್ ಆಗಿದೆ ಅಂದರೆ 16 ಆಗ್ತದೆ. ಹಿಂಗೆ ಮಾಡ್ಕೊಂತ ಏನು ಹೇಳಿದ್ರೆ ಅವರು, ದ ನಂಬರ್ ಆಫ್ ಆನ್ಸೆಸ್ಟರ್ಸ್ ದ ಪರ್ಸನ್ ಹ್ಯಾಸ್ ಅಪ್ ಟು 10th generation. 10th generation is a very small number, therefore you can add it up to 10th number and answer. Otherwise you can go to the GP, geometric progression formula ಹಾಕಿನೂ ಕೂಡ TN ಅನ್ನು ಕಂಡುಹಿಡ್ಕೊಳ್ಬೋದು. ನೋಡೋಣ, ಎರಡು ಕೂಡ ಮಾಡೋಣ. ಇಲ್ಲಿ ಏನಾಗ್ತದ ಅಂತಂದರೆ 2 4 8 16 ಆದಮೇಲೆ 32 64 128 256 5 12 and 1024. Now see, 1 2 3 4 5 6 7 8 9 10. Therefore 10th generation will have a 1024 ಅಂತ ಹೇಳಿದಾರೆ. The number of ancestor the person has up to 10th generation ಅಂತ ಹೇಳಿದಾರೆ. ಅದೆಷ್ಟಾಯ್ತು ಈಗ 1024 ಆಗ್ತದೆ. ಓಕೆನಾ. ನಾವು ಅಕಸ್ಮಾತ್ ಆಗಿ ಇದರೊಳಗಡೆ TN ಒಳಗಡೆ ಆಗ್ತೀನಿ ಅಂತಂದ್ರೆ 10th ಟರ್ಮ್ ಬೇಕಾಗಿತ್ತು ನಮ್ಗೆ. TN ಫಾರ್ಮುಲಾ ಏನಂದ್ರೆ AR/n-1 ಇರ್ತದ. A ಅಂದ್ರೆ ಫಸ್ಟ್ ಟರ್ಮು, R ಅಂತಂದ್ರೆ ಕಾಮನ್ ರೇಷಿಯೋ ಎಷ್ಟಿರುತ್ತೆ, 4/2 is a 2, 8/4 is a 2, 16/8 is a 2, therefore 2 is a common ratio, and to the power 10 minus 1, therefore 2 into 2 raised to 9, therefore this is 1, therefore 2 raised to 10, therefore 2 raised to 10 means again this 2ನ 10 ತನಕ ಬರ್ಕೊಂತವು. 2 2 2 2 2 2 1 2 3 4 5 6 7 8 9 10 2 2 4 4 8 8 8 16 17 32 33 64 128 128 256 256 512 1024 ಮುಗಿತು. ಓಕೆ, ನೆಕ್ಸ್ಟ್ ಫಾದರ್ಸ್ ಬ್ರದರ್ಸ್ ಡಾಟರ್ಸ್ ಸನ್ ಈಸ್ ಗಾಡ್ ಅಂತ. ಇಲ್ಲಿ ನಾನದೀನಿ, ಮೀ, ಮೈ ಫಾದರ್ಸ್ ಬ್ರದರ್, ಹೌದಾ, ಬ್ರದರ್ಸ್ ಡಾಟರ್ ನನ್ನ ಪಕ್ಕಕ್ಕೆ ಬಂದ್ಲು, ಹೌದಾ, ಬ್ರದರ್ಸ್ ಡಾಟರ್ ನನ್ನ ವಾರ್ಗ್ಯಾರ ಇರ್ತಾರೆ ಅವ್ರು. ನೆಕ್ಸ್ಟ್ ಅವ್ರ ಸನ್ ಅಂದ್ರೆ ಇಲ್ಲಿ ಬಂತು, ಅಂದ್ರೆ ನನಗೇನಾಗ್ತಿದ್ದು ನೆಫ್ಯೂ, ಗಂಡದ, ಅದ್ರ ಸಲುವಾಗಿ ನೆಫ್ಯೂ, ಹೆಣ್ಣಿದ್ದಿತ್ತು ಅಂದ್ರೆ ನೀಸ್ ಅಂತಿದ್ದೆ. ಓಕೆ, ದೇರ್ಫೋರ್ ನೆಫ್ಯೂ. ಸೆಲೆಕ್ಟ್ ದ ರಾಂಗ್ ಸ್ಟೇಟ್ಮೆಂಟ್. ಪಾಯ್ಸನ್ಸ್ ರೇಷಿಯೋ ಇಸ್ ದ ರೇಷಿಯೋ ಆಫ್ ಲ್ಯಾಟರಲ್ ಸ್ಟ್ರೈನ್ ಟು ದ ಲಾಂಗಿಟ್ಯೂಡಲ್ ಸ್ಟ್ರೈನ್, ಕರೆಕ್ಟ್ ಅದ. ಹುಕ್ಸ್ ಲಾ ಈಸ್ ವ್ಯಾಲಿಡ್ ಅಪ್ ಟು ಎಲಾಸ್ಟಿಕ್ ಲಿಮಿಟ್, ಕರೆಕ್ಟ್ ಅದ. For symmetric shapes, product moment of inertia is always 0, correct ada. All the above statements are wrong anta. No, all the above statements are correct ada. Therefore this is wrong. Okay. Next, the bar is fixed in the beam. The bar is fixed in between the two fixed supports. For the figure shown, what is the ratio of forces in bar A and bar B ಅಂತ ಕೇಳಿದರೆ, therefore if this is a bar, then this is a fixed in between, then here the force is applied P, then this is a L and this is a 2L. Okay,
Now this portion is there, no, ಇದು ಈ ಕಡೆ pull ಮಾಡ್ತು ಅಂತಂದ್ರೆ it will go with the same, ಇದು ಎಕ್ಸ್ಟೆಂಡ್ ಆಗ್ತದ ಮತ್ತೆ ಇದು ಕಾಂಟ್ರಾಕ್ಟ್ ಅದು, ಕಾಂಟ್ರಾಕ್ಟ್ ಮತ್ತೆ ಎಕ್ಸ್ಟೆಂಡ್ ಎರಡೂ ಸೇಮ್ ಅಮೌಂಟ್ ಇರೋದ್ರಿಂದ ಡೆಲ್ಟಾ ಎಲ್ ಎ ಈಕ್ವಲ್ ಟು ಡೆಲ್ಟಾ ಎಲ್ ಬಿ. therefore P1 L1 by A1 E1 equal to P2 L2 by A2 E2. ಇದ್ರದ್ದು ಏರಿಯಾ ಕ್ರಾಸ್ ಸೆಕ್ಷನ್ ಏರಿಯಾ ಸೇಮ್ ಅದ, ಯಂಗ್ಸ್ ಮಾಡಲ್ ಸೇಮ್ ಅದ, ಅಂಡ್ I got P1 L1 equal to P2 L2. P1 is a force, L1 is a L, P2 is a force, L2 is a 2L, therefore LL cancel, P1 equal to 2 P2, therefore P1 by P2 equal to 2 by 1, therefore 2 is to 1. Next, unit of flexural rigidity is same as, flexural rigidity means EI, E the unit to kilonewton per meter square, I the unit to meter power 4, cancel meter power 2, therefore kilonewton meter square is the unit of flexural rigidity, therefore you will get a product of force and area. In the material, uniaxial stress 100 MPa is the, in the same material, what is the maximum shear stress? Maximum shear stress formula is square root of sigma x minus sigma y by 2 whole square plus 2 square. ಈಗ ಒಂದು ಮಟೀರಿಯಲ್ ಅದಂತೆ ಓನ್ಲಿ ಯೂನಿಯಾಕ್ಸಿಯಲ್ ಸ್ಟ್ರೆಸ್ 100 ಅಪ್ಲೈ ಆಗ್ತಿದೆ, y ಇಲ್ಲ, ಸಿಗ್ಮಾ y ಇಲ್ಲ. ಹಾಗಾದ್ರೆ ಇದು ಫಾರ್ಮುಲಾ ಏನಾಗ್ತದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 100 ಮೈನಸ್ 0 ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. 0 ಹೋಯ್ತು, ಸ್ಕ್ವೇರ್ ರೂಟ್ ಹೋಯ್ತು, 0 ಹೋಯ್ತು, 100 by 2 ಉಳಿತು. 100 by 2 means 50. Next, a concrete cube of 15 cm is kept for curing in the tank. What water level above the cube is 10 meter. Take water density as a 10 kilonewton per meter cube. How much shear stress will be induced in the cube? Very important questions. ಇವೆಲ್ಲ ಯೂಸ್ ಆಗಂಗಿಲ್ಲ, 100 10 ಯೂಸ್ ಆಗಂಗಿಲ್ಲ. ಹಿಯರ್ ದ ಕ್ಯೂಬ್ ಅದ ಅಂತಂದ್ರೆ, ಕ್ಯೂಬ್ ವಾಟರ್ ಒಳಗಡೆ ಅಂತಂದ್ರೆ, ವಾಟರ್ ಒಳಗಡೆ ಪಾಸ್ಕಲ್ಸ್ ಲಾ ಏನಿರ್ತದ, in r direction it will have a same water pressure, hydrostatic law. Okay, therefore ಇದು ಸಿಗ್ಮಾ ಇತ್ತು ಅಂದ್ರೆ ಅವ್ರೇನ್ ಕೇಳಿದ್ರ ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ದ ಬಾರ್ ಅಂತ ಕೇಳಿದ್ರು. ಶಿಯರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಕೇಳಿದ್ರಂದ್ರೆ ನೀವು ಎರಡು ಫಾರ್ಮುಲಾ ಯಾವ್ದಾರ ಯೂಸ್ ಮಾಡ್ರಿ. ಟೋ ಥೀಟಾ ಯೂಸ್ ಮಾಡ್ತಿದ್ರೆ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಬೈ 2 ಸೈನ್ 2 ಥೀಟಾ ಮೈನಸ್ ಟೋ ಕಾಸ್ 2 ಥೀಟಾ ಇದನ್ನಾರ ಯೂಸ್ ಮಾಡ್ರಿ. ಟೋ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ by 2 whole square plus 2 square ಇದನ್ನಾದ್ರೂ ಯೂಸ್ ಮಾಡಿ. ಇವೆರಡರೊಳಗಡೆ ಏನು ಹೇಳ್ತದೆ ಅಂತಂದ್ರೆ ಸಿಗ್ಮಾ ಎಕ್ಸ್ ಇಕ್ವಲ್ ಟು ಸಿಗ್ಮಾ ವೈ, ಬಿಕಾಸ್ ದಿಸ್ ಇಸ್ ಸಿಗ್ಮಾ ಸಿಗ್ಮಾ ಎಕ್ಸ್ ಇಕ್ವಲ್ ಟು ಸಿಗ್ಮಾ ವೈ ಅಂದ್ರೆ ಇದು 0 ಆಯ್ತು, ಹೋಯ್ತು. ಇದರೊಳಗಡೆ ಟೋ ಎಲ್ಲೂ ಇಲ್ಲ ಅಂದ್ರೆ ಇದು ಇಲ್ಲ, therefore it is 0. ಇಲ್ಲಿ ಕೂಡ ಸಿಗ್ಮಾ ಎಕ್ಸ್ ಇಕ್ವಲ್ ಟು ಸಿಗ್ಮಾ ವೈ ಅಂದ್ರೆ ಇದು ಹೋಯ್ತು, ಇದು ಕೊಟ್ಟಿಲ್ಲ ಅಂತಂದ್ರೆ ಇದು ಇಲ್ಲ, therefore shear stress is 0. Next, a brittle material, this you need to remember. Next, temperature stress in a solid circular bar kept on smooth surface is, ಓಕೆ, ಎ ಸರ್ಕ್ಯುಲರ್ ಬಾರ್ ಅದಂತೆ, ಅದನ್ನ ಒಂದು ಸ್ಮೂತ್ ಸರ್ಫೇಸ್ ಒಳಗೆ ಕೆಪ್ ಮಾಡಿ ಇಟ್ಟಿದ್ದಾರೆ ಸುಮ್ಮ ಅಂತಂದ್ರೆ ಇದಕ್ಕೆ ಟೆಂಪರೇಚರ್ ಹೆಚ್ಚಿಗೆ ಮಾಡಿದ್ರೆ ಇದು ತಾನಾಗಿ ಎಕ್ಸ್ಪೆಂಡ್ ಆಗಕ್ಕೆ ಶುರು ಆಗ್ತದೆ. ಹಾಗಾಗಿ ಇದ್ರೊಳಗಡೆ ಏನೂ ಸ್ಟ್ರೆಸ್ ಇಂಡ್ಯೂಸ್ ಆಗಂಗಿಲ್ಲ, 0. ನೆಕ್ಸ್ಟ್, ಕಾಸ್ಟ್ ಐರನ್, ಕಾಂಕ್ರೀಟ್ ಅಂಡ್ ಸೆರಾಮಿಕ್ ಮಟೀರಿಯಲ್ಸ್ ಆರ್ ಬ್ರಿಟಲ್ ಮಟೀರಿಯಲ್ಸ್. ಥ್ಯಾಂಕ್ ಯು ವೆರಿ ಮಚ್.